ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಆಡು ಜೀವಿತಂ ಡೈರೆಕ್ಟೆಡ್ ಬೈ ಬ್ಲೆಸ್ಸಿ ಆ್ಯಂಡ್ ಪೃಥ್ವಿರಾಜ್ ಸುಕುಮಾರನ್ ಇನ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಜೀಬ್ ಮತ್ತು ಅವನ ತಮ್ಮ ಕೆಲಸ ಮಾಡಿ ದುಡ್ಡು ಮಾಡೋಕ್ಕೆ ಅಂತ ಸೌದಿ ಅರೇಬಿಯಾಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಒಬ್ಬ ಅವರನ್ನು ಗಾಡಿಗೆ ಹಾಕ್ಕೊಂಡು ಮಸಾರ ಅನ್ನೋ ಜಾಗಕ್ಕೆ ಕರ್ಕೊಂಡೋಗಿ ಏನು ಮಾಡ್ತಾನೆ, ನಜೀಬ್ ಹೇಗೆ ವಾಪಸ್ ಬರ್ತಾನೆ ಇಂಡಿಯಾಗೆ, ಅಲ್ಲಿಂದ ತಪ್ಪಿಸ್ಕೊಂಡು ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಸಿನಿಮಾದಲ್ಲಿ ಸ್ಟೋರಿ ಇಷ್ಟ ಆಯಿತು. ಕಥೆನೇ ಭಯ ಪಡಿಸೋ ರೀತಿ ಇತ್ತು. ಅಂಥ ಜಾಗದಲ್ಲಿ ಹೋಗಿ ಸಿಗಾಕೊಂಡು ಹೊರಗೆ ಬರೋದು ಅಂದರೆ ಏನು ಸುಮ್ಮನೇನಲ್ಲ, ನರ್ಕ ತೋರಿಸ್ಬಿಟ್ರು ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ 3 ವರ್ಷದಲ್ಲಿ 30 ವರ್ಷ ಕಳೆದಿರೋ ಥರ ತೋರಿಸಿದ್ದಾರೆ. ನೈಜ ಕತೆ ಆಧಾರಿತ ಸಿನಿಮಾ ಇದು. ಆ ಗೋಟ್ ಲೈಫ್ ಅನ್ನೋದನ್ನು ಕ್ಯಾರೆಕ್ಟರ್ಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ, ಕೊನೆಗೆ ಥರನೇ ಬದುಕೋಕೆ ಸ್ಟಾರ್ಟ್ ಮಾಡ್ತಾನೆ. ನೋಡುವಾಗ ಹೇಗೆ ಅನ್ನಿಸ್ತಿತ್ತು ಅಂದರೆ, ಫಸ್ಟ್ ಹಾಫಲ್ಲಿ ಯಾವಾಗ ಇಂಡಿಯಾಗೆ ಹೋಗುತ್ತೆ ಆ ಕ್ಯಾರೆಕ್ಟರ್ ಅಂತ ಕಾಯ್ತಾ ಇರ್ತೀವಿ. ಸೆಕೆಂಡ್ ಹಾಫಲ್ಲಿ ಮಾತ್ರ ಆ ಪಾತ್ರ ಬದುಕ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಮೆಂಟಲಿ ಕಾಡುತ್ತೆ ಈ ಸಿನಿಮಾ. ನಮಗನ್ಸುತ್ತೆ, ನಮ್ಮ ಮೈಂಡ್ಗೆ ಬರುತ್ತೆ, ಯಪ್ಪ ನಾವೇನಾದರೂ ಆ ಜಾಗದಲ್ಲಿ ಹೋಗಿ ಈ ಥರ ಸಿಗಾಕೊಂಡಿದ್ದಿದ್ರೆ ಹೆಂಗಿರೋದು ಅಂತ. ಇನ್ನು ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅದು ಇಲ್ಲಿ ಇದ್ದಂಥ ಪರ್ಫಾರ್ಮೆನ್ಸ್. ಪೃಥ್ವಿರಾಜ್ ಸುಕುಮಾರನ್ ಇಸ್ ದ ರಿಯಲ್ ಗೋಟ್. ಮಲಯಾಳಂ ಸಿನಿಮಾ ಗ್ರೇಟ್ ಆ್ಯಕ್ಟರ್ ಅಂದರೆ ತಪ್ಪೇನಿಲ್ಲ. ಇಂಡಿಯಾದ ಟಾಪ್ ಆ್ಯಕ್ಟರ್ಗಳಲ್ಲಿ ಒಬ್ಬರಾಗ್ತಾರೆ ಅಂತ ಆರಾಮ್ಸೆ ಹೇಳ್ಬೋದು. ಏನು ಮೇಕ್ ಓವರ್, ಅದು ಆ ಬಾಡಿ ಚೇಂಜ್ ಓವರ್ ಆಗಿರಲಿ, ಆ ಪಾತ್ರಕ್ಕೆ ಲಿಟ್ರಲಿ ಜೀವ ತುಂಬಿದ್ದಾರೆ. ಒಂದು ಬೋಲ್ಡ್ ಸೀನ್ ಇದೆ ಸಿನಿಮಾದಲ್ಲಿ. ಸ್ಟಾರ್ ಹೀರೋ ಆಗಿ ಅಂಥ ಸೀನ್ ಮಾಡೋಕ್ಕೂ ಒಂದು ತಾಕತ್ತು ಬೇಕು ಗುರು. ಆವಾಗಲೇ ಹೇಳಿದ್ನಲ್ಲ, ಹಾಡಿನ ಥರನೇ ಬದುಕೋಕೆ ಶುರು ಮಾಡುತ್ತೆ ಆ ಪಾತ್ರ. ತಿನ್ನೋದಾಗಿರಲಿ, ನೀರು ಕುಡಿಯೋದಾಗಿರಲಿ, ನೋಡೋದು ಎಲ್ಲ ಅದೇ ಥರನೇ. ಆ ಇನೋಸೆನ್ಸ್, ಆ ಅಸಹಾಯಕತೆ, ದುಃಖ, ಭಯ, ಈ ಎಮೋಷನ್ಸ್ಗಳೆಲ್ಲ ಮೇನ್ ಆಗಿ ಕಾಣಿಸುತ್ತೆ ಆ ಕ್ಯಾರೆಕ್ಟರಲ್ಲಿ. ಇನ್ನು ಆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾಗಿ ಮಾಡಿರೋ ಆ್ಯಕ್ಟರ್ಸ್ಗಳದ್ದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್. ಇನ್ನು ಸಿನಿಮಾ ಟೆಕ್ನಿಕಲಿ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೆ ಅಂತ ಹೇಳಬಲ್ಲೆ. ಆ ಮರಳುಗಾಡನ್ನು ತೋರಿಸಿರೋ ರೀತಿ, ಫ್ರೇಮ್ಸ್ಗಳು, ಸಿನಿಮಾಟೋಗ್ರಫಿಯಲ್ಲಿ ಅವರು ತೋರಿಸಿರೋ ಅಂಥ ಎಫರ್ಟ್ಸ್ ಆ್ಯಂಡ್ ಯೂನಿಕ್ ಶಾರ್ಟ್ಸ್ಗಳು ಕ್ರೇಜಿಯಾಗಿವೆ. ಡ್ಯೂನ್ ಸಿನಿಮಾದಲ್ಲಿ ಏನು ಕ್ವಾಲಿಟಿ ಇತ್ತೋ ಡೆಸರ್ಟ್ದು ಆ ಸ್ಟ್ಯಾಂಡರ್ಡ್ಸ್ ಆಲ್ಮೋಸ್ಟ್ ರೀಚ್ ಮಾಡಿದ್ದಾರೆ ಇವರು ಅಂತ ಹೇಳ್ಬೋದು. ಸಿನಿಮಾದ ಎಡಿಟಿಂಗ್ ಇಷ್ಟ ಆಯಿತು. ಫಸ್ಟ್ ಹಾಫಲ್ಲಿ ನಾನ್ಲಿ ಸ್ಕ್ರೀನ್ ಪ್ಲೇ ಯೂಸ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಅದಕ್ಕೆ ಟ್ರಾನ್ಸಾಕ್ಷನ್ ಸಖತ್ತಾಗಿತ್ತು. ಫ್ರೇಮ್ ಟು ಫ್ರೇಮ್ ಸ್ಮೂತಾಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಇದರ ಮ್ಯೂಸಿಕ್, ಆ ಸೌಂಡ್ ಎಫೆಕ್ಟ್ಸ್ ಮಾತ್ರ ತುಂಬ ನ್ಯಾಚುರಲ್ ಫೀಲ್ ಕೊಡ್ತು. ಆ್ಯಂಡ್ ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಮ್ಮನ್ನು ಆ ಪಾತ್ರಕ್ಕೆ ಹತ್ರ ಆಗೋದಲ್ಲಿ ಕೈ ಜೋಡಿಸಿದೆ. ಆ್ಯಂಡ್ ಈ ಸಿನಿಮಾದ ಪ್ಲಾಟ್ ತುಂಬ ಚಿಕ್ಕದು. ಆ್ಯಂಡ್ ಹೀರೋಗೆ ಇರೋ ಚಾಲೆಂಜಸ್ ಕೂಡ ತುಂಬ ಕಮ್ಮಿ. ಇದರಿಂದ ಇರೋ ಸೀನ್ಸ್ಗಳು ತುಂಬ ಲೆಂತಿ ಅಂತ ಶುರುವಾಗ್ಬಿಡುತ್ತೆ. ಅಲ್ಲಿ ಬೋರ್ ಕೂಡ ಆಗುತ್ತೆ. ಸಿನಿಮಾ ಒಂದೇ ಕಡೆ ಸುತ್ತುತ್ತಾ ಇದೆಯಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಮುಂದೆ ಹೋಗುತ್ತೋ ಇಲ್ವೋ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಕ್ಯಾರೆಕ್ಟರ್ಗಳು ಕೂಡ ಜಾಸ್ತಿ ಏನಿಲ್ಲ. ಸಿನಿಮಾದಲ್ಲಿ ಇದ್ದಂಥ ಫ್ಲ್ಯಾಶ್ ಬ್ಯಾಕ್ ಅಷ್ಟೊಂದು ಪುಷ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಇನ್ನು ಮೇಜರ್ ಇಲ್ಲಿನ ಸಬ್ಟೈಟಲ್ ಇಶ್ಯೂ. ಕನ್ನಡ ವರ್ಷನ್ ನೋಡಿದೆ ನಾನು. ಅದರ ಅರ್ಧಕ್ಕರ್ಧ ಸಿನಿಮಾ ಫುಲ್ ಅರೇಬಿಕ್ ಇದೆ. ಎಷ್ಟೊಂದು ಕಡೆ ಅರೇಬಿಕ್ ಬಂದಾಗ ಸಬ್ಟೈಟಲ್ಗಳೇ ಇರಲಿಲ್ಲ. ಅಲ್ಲಿ ಅವರು ಏನು ಹೇಳ್ತಾರೋ, ಅವರು ಏನು ಮಾತಾಡ್ತಾರೋ ಏನು ಒಂದು ತಿಳಿತಾನೇ ಇರಲಿಲ್ಲ. ಆ ಕ್ಯಾರೆಕ್ಟರ್ಗೆ ಏನು ಕಷ್ಟ ಇದೆ, ಏನು ಕೆಲಸ, ಏನು ಕೇಳ್ತವ್ರೆ ಅನ್ನೋದೇ ಒಂದು ತಿಳಿತಿಲ್ಲ. ಕತೆಗೆ ಕನೆಕ್ಟ್ ಆಗೋದನ್ನು ಹಾಳು ಮಾಡಿದೆ ಈ ಒಂದು ಡಿಸಿಷನ್ ಅಂತ ಹೇಳ್ತೀನಿ. ಇದೊಂದು ಒಳ್ಳೆ ಸಿನಿಮಾ. ಸರ್ವೈವಲ್ ಥ್ರಿಲ್ಲರ್ ಡ್ರಾಮಾಗಳನ್ನು ನೋಡೋರಿಗೆ ಒಳ್ಳೆ ಸಿನಿಮಾ ಇದು. ಆ್ಯಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಇಷ್ಟು ದ ಗೋಟ್ ಲೈಫ್ ಮೂವಿಯ ನನ್ನ ರಿವ್ಯೂ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ.